ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ದಸರಾ ಸಭೆಯನ್ನು ನಡೆಸಲಾಯಿತು. ಮುಖ್ಯಮಂತ್ರಿ ಅವರೇ ಪ್ರಥಮವಾಗಿ ಸಂದೇಶವನ್ನು ಕೊಟ್ಟರು. ಇದು ಯಾವುದೇ ರೀತಿ ರಾಜಕೀಯ ಬೇಡ, ಪಕ್ಷಾತೀತವಾಗಿ ಎಲ್ಲನೂ ಮಾಡೋಣ, ಸ್ವಾಗತ ಮಾಡೋಣ. ಜೊತೆಗೆ ಯುವಕರ ಒಂದು ಆಕಾಂಕ್ಷೆ ಮೇರೆಗೆ ಎಲ್ಲ ಕಾರ್ಯಕ್ರಮಗಳು, ಅನೇಕ ಆಕರ್ಷಣೆಗಳು ನಾವು ಸಂಘಟಿಸಬೇಕು. ಯಾಕೆಂದರೆ ಅದು ಭಾಳ ಒಂದು ಬದಲಾವಣೆ ಇದೆ. ಅವರ ಆಕರ್ಷಣೆಗಳು ಮತ್ತು ಅವರ ಏನು ನಿರೀಕ್ಷೆ ಮಾಡುವಂಥದ್ದು ಕೆಲವು ಚಟುವಟಿಕೆಗಳು ಎಲ್ಲ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಬೇಕು. ಅದಕ್ಕೂ ಕೂಡ ನಾವು ಸ್ವಾಗತ ಮಾಡೋಣ. ಏನು ಯಾವುದೇ ರೀತಿಯ ತಕರಾರಿಲ್ಲ. ಅದಕ್ಕೆ ನಾವು ಬಹುಶಃ ಎಲ್ಲಕ್ಕಿಂತ ಯುವಕರಾಗಿ, ಯುವ ಪ್ರತಿನಿಧಿಯಾಗಿ ನಾವು ಹೇಳಿರ್ತೀವಿ, ಇದು ಪಾರದರ್ಶಕತೆ ನಮ್ಮ ಎಲ್ಲಕ್ಕಿಂತ ಮುಖ್ಯವಾದದ್ದು. ಈ ಟಿಕೆಟ್ ಹಂಚಿಕೆ, ಟಿಕೆಟ್ ಒಂದು ವಿತರಣೆ ಸಮಯದಲ್ಲಿ ನಮ್ಮ ಎಲ್ಲ ಕಾರ್ಯಾಲಯಗಳಿಗೆ ಭಾಳ ಒಂದು ಒತ್ತಡಗಳಾಗುತ್ತೆ. ನಾವು ಇಲ್ಲಿ ಕೇಂದ್ರ ಸರ್ಕಾರದ ಸ್ಕೀಮ್ಗಳು, ಅನೇಕ ಕೆಲಸಗಳು, ಇಲ್ಲಿ ಅಧಿಕಾರಿ ಜೊತೆಗೆ ಒಂದು ಸಂಪರ್ಕ ಇಟ್ಕೊಂಡು ಕೆಲಸ ಮಾಡೋದು ಹೊರತು ದಸರಾ ಟೈಮಲ್ಲಿ ಬರೀ ಪಾಸ್ ವಿತರಣೆ ಕೆಲಸ ಆಗುತ್ತೆ. ಸೊ ಅದಕ್ಕಾಗಿ ನಮ್ಗೆ ಬೇಡ ಈ ಪಾಸ್. ಅದು ಏಜೆನ್ಸಿನೂ ಯಾರನ್ನೂ ನೇಮಕ ಮಾಡಿಕೊಂಡು ಅಥವಾ ಟೆಂಡರ್ ಪ್ರೊಸೆಸ್ಸಲ್ಲಿ ನೀವು ಆಯ್ಕೆ ಮಾಡಿಕೊಂಡು ಅವ್ರಿಗೆ ಕೊಟ್ಬಿಡಿ ಎಲ್ಲ ಸಂಪೂರ್ಣವಾಗಿ. ನಾವು ಎಲ್ಲ ಜನರ ಖರೀದಿ ಮಾಡ್ತೀವಿ. ಓಪನ್ ಆಗಿ ಪಾರದರ್ಶಕವಾಗಿ ಈ ಪ್ರಕ್ರಿಯೆ ನಡೀಲಿ. ನಮ್ಗೆ ಏನಕ್ಕೆ ಬೇಕಿದೆಯಲ್ಲ, ನಮ್ಮ ಕಚೇರಿಗೆ ಇಲ್ಲಿ ಆರೋಪ ಮಾಡ್ತಾರೆ ಇಷ್ಟು ಪಾಸ್ ಬಂದಿದ್ದಾರೆ, ಅಲ್ಲಿಗೆ ಇನ್ನೊಂದು ಕಚೇರಿಗೆ ಇನ್ನೊಂದು ಇಷ್ಟು ಪಾಸ್ ಬಂದಿದೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇಷ್ಟು ಪಾಸ್ ಬಂದಿದೆ, ಅದೆಲ್ಲ ಬೇಡ. ಪಾಸು ಎಲ್ಲ ಆನ್ಲೈನಲ್ಲಿ ಒಂದೇ ಜಾಗದಲ್ಲಿ ಜನರು, ಸಾಮಾನ್ಯರು, ಸಾರ್ವಜನಿಕರು ಖರೀದಿ ಮಾಡಿಕೊಂಡು ದಸರಾ ಬಂದು ವೀಕ್ಷಣೆ ಮಾಡಲಿ ಅಂತ ನಮ್ಮ ಸ್ಪಷ್ಟವಾದಂಥ ಆಗ್ರಹ. ಜೊತೆಗೆ ಕಾನೂನು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು 3-4 ದೃಷ್ಟಿಕೋನದಿಂದ ಹಿರಿಯರೇ ಹೇಳಿದ್ರು. ಇದು ಏನು ಅಂದರೆ, ಇದು ದಸರಾ ಟೈಮಲ್ಲಿ 2-3 ಪೊಲೀಸ್ ಸಿಬ್ಬಂದಿಗಳು ಇರಬೇಕಾಗಿರೋ ಜಾಗದಲ್ಲಿ 10 ಜನ ಇರುತ್ತೆ. ಎಲ್ಲಿ 10 ಜನ ಇರಬೇಕು, ಯಾರೂ ಇರಲ್ಲ. ಸೊ ಇದು ಸರಿಯಾದ ರೀತಿಯಲ್ಲಿ ಪೊಲೀಸ್ ಇಲಾಖೆ ನೋಡ್ಕೋಬೇಕಾಗಿದೆ. ಮತ್ತು ಒಂದು ಸ್ವಲ್ಪ ಅವರು ಬಂದಿರುವಂಥದ್ದು ಪೊಲೀಸ್ ಕೆಲಸ ಮಾಡೋದಕ್ಕೆ. ಹೌದು, ದಸರಾ ಎಲ್ಲ ನೋಡುವಾಗ ನಮಗೂ ಎಲ್ಲ ಕೂಡ ಅದು ನೋಡುವಂಥದ್ದು ಒಂದು ಆಸೆ ಇರುತ್ತೆ. ಆದರೆ ಮುಖ್ಯವಾಗಿ ಅಧಿಕಾರಿಗಳು ತಮ್ಮ ಕೆಲಸವನ್ನು ಮಾಡಬೇಕಾಗಿದೆ. ಇದು ಒಳ್ಳೆಯ ಯಶಸ್ವಿ ಆಗೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ. ಜೊತೆಗೆ ಏನು ಆನಂದಿಸಲಿಕ್ಕೆ ಏನೇನು ಅವಕಾಶಗಳಿದ್ರೆ ಮಾಡಲಿ, ನಮಗೇನು ಸಮಸ್ಯೆ ಇಲ್ಲ. ಆದರೆ ಪ್ರಥಮವಾಗಿ ತಮ್ಮ ಕೆಲಸವನ್ನು ಮಾಡಲಿ. ಮತ್ತು ಹೋದ ಸತಿ ನೀವೇ ನೋಡಿದರೆ ಕೆಲವು 2 ಕೊಲೆಗಳಾಗಿದ್ದು, ಭಾಳ ಕ್ರೂರವಾದಂಥ ಒಂದು ಅಪ್ರಾಪ್ತ ಹುಡುಗಿಯ ಒಂದು ಕೊಲೆನೂ ಕೂಡ ಆಗಿತ್ತು. ಅದು ಈ ಒಂದು ಏನೇನು ಸಮುದಾಯಗಳು ಬರ್ತವೆ ಇಲ್ಲಿ ವ್ಯವಹಾರಕ್ಕೋಸ್ಕರ, ಬೀದಿ ಬದಿಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ ಏನೇನು ಬರ್ತಾ ಇರ್ತಾರೆ, ಅದೆಲ್ಲನೂ ಕೂಡ ಆರ್ಥಿಕ ಒಂದು ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ. ಆದರೂ ಸಹ ಒಂದು ಸಂಘಟನೆ ಬೇಕಾಗಿದೆ ಅಲ್ಲಿ, ಮತ್ತು ಒಂದು ರಕ್ಷಣೆ ಬೇಕಾಗಿದೆ ಅಲ್ಲಿ. ಅದನ್ನು ನೋಡ್ಕೊಳ್ಳೋದಕ್ಕೆ ಇವತ್ತು ಒಂದು ಆಗ್ರಹವನ್ನು ಮಾಡಿದ್ದೀವಿ. ಜೊತೆಗೆ ಈವ್ ಟೀಸಿಂಗು ಅದು ಕೂಡ ಜಾಸ್ತಿ ಆಗುತ್ತೆ. ಅದನ್ನು ಕೂಡ ನೀವು ದಯವಿಟ್ಟು ಒಳ್ಳೆಯ ಪ್ರತಿಕ್ರಿಯೆ ಕೊಡಬೇಕಾಗಿದೆ. ಒಳ್ಳೆಯ ಒಂದು ರೆಸ್ಪಾನ್ಸ್ ಮಾಡಿ ತಕ್ಷಣವೇ ಅದ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ವಿ. ಮುಖ್ಯವಾಗಿ ಕಂಬಳ ಎಲ್ಲಕ್ಕಿಂತ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು 2 ವಾರದಿಂದ. ನಾವು ಹೇಳಿದ್ದೀವಿ, ಇಲ್ಲಿ ಮೈಸೂರು ನಮಗೆ ಭಾಳ ಕರಾವಳಿ ಭಾಗದ ಎಲ್ಲ ಇಡೀ ಸಾಂಸ್ಕೃತಿಕ ಕ್ರೀಡೆಗೂ ಕೂಡ ಭಾಳ ದೊಡ್ಡ ಗೌರವ ಇದೆ ಮೈಸೂರಲ್ಲಿ. ಆದರೆ ನಮ್ದು ಏನಂದರೆ, ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ, ನೀವು ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಲ್ಲಿ ಸೇರಿಸಿ, ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ. ಅನವಶ್ಯಕವಾದಂಥ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ದೀವಿ. ಮುಖ್ಯಮಂತ್ರಿ ಇದನ್ನ ತೀರ್ಮಾನ ಮಾಡಿ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೀನಿ. ಕರಾವಳಿ ಮಟ್ಟದಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಲಿ, ಮೈಸೂರಿನವರೇ ಬಂದು ಕೈ ಜೋಡಿಸ್ಬಿಟ್ಟು ನಾವೆಲ್ಲರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿದ್ದೀವಿ. ಜೊತೆಗೆ ನಂದು ಯಾರು ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನಾವೇ ಕಂಬಳ ಕಾರ್ಯಕ್ರಮಕ್ಕೆ ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ನಮಗೆ ಅದ್ರ ಬಗ್ಗೆ ಒಂದು ಭಾಳ ದೊಡ್ಡ ಗೌರವ ಇದೆ. ಎಷ್ಟೋ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡುವಂಥದ್ದು, ಅಧ್ಯಕ್ಷತೆ ವಹಿಸುವಂಥದ್ದು ಕೆಲಸ, ಇದು ನಮಗೆ ಭಾಳ ದೊಡ್ಡ ಒಂದು ಗೌರವವನ್ನು ಸಿಕ್ಕಿದೆ. ಅದೇ ನನಗೆ ಒಂದು ದೊಡ್ಡ ಗೌರವ. ಸೊ ಅದಕ್ಕಾಗಿ ನಾನು ಭಾಳ ನಮಗೆ ಈ ಒಂದು ಸಾಂಸ್ಕೃತಿಕ ಕ್ರೀಡೆಗೆ ನಮಗೆ ಭಾಳ ದೊಡ್ಡ ಬೆಂಬಲ ಇದೆ. ಯಾವತ್ತೂ ಸಹ ಪ್ರೋತ್ಸಾಹವನ್ನು ಕೊಡ್ತೀವಿ. ಮತ್ತು ಅದರದ್ದೇ ಆದಂಥ ಒಂದು ಸರಿಯಾದ ಸಮಯದಲ್ಲಿ ಎಲ್ಲ ಧಾರ್ಮಿಕ ಒಂದು ವಿಧಿವಿಧಾನಗಳನ್ನು ಅನುಸರಿಸೋ ಮೂಲಕ ಭಾಗಿಯಾಗುವಂಥದ್ದು ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ. ದಸರಾ ಸಮಯದಲ್ಲಿ ದಸರಾಗೆ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ದಸರಾ ಪಾರದರ್ಶಕವಾಗಿ ಏನು ನಡಿಬೇಕಾಗಿದೆ ಅದು ನಡೀಲಿ. ಎಲ್ಲ ಈ ಟಿಕೆಟ್ ಹಂಚಿಕೆ ಇತ್ಯಾದಿ ಎಲ್ಲನೂ ಕೂಡ ಇವತ್ತು ಈ ಯುವ ದಸರಾಗೋಸ್ಕರ ಏನೇನೋ ಆಹಾರ ಮೇಳ ಇರ್ಬೋದು, ಅನೇಕ ಚಟುವಟಿಕೆಗಳು ಸಂಘಟಿಸ್ತಾ ಇದ್ದಾರೆ. ಎಲ್ಲನೂ ಕೂಡ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಲಿ. ಇನ್ನೊಂದು ಬೇರೆ ಕಾರ್ಯಕ್ರಮ ಸೇರಿಸೋ ಮೂಲಕ ನಿಮ್ಗೆ ಆಗಲೇ ಇಷ್ಟೊಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಸಮರ್ಥ ರೀತಿಯಲ್ಲಿ ಮಾಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಇದನ್ನು ಸೇರಿಸಿ ನಿಮ್ಗೆ ಇನ್ನೊಂದು ದೊಡ್ಡ ವೈಫಲ್ಯವನ್ನು ತೋರ್ಸೋಕೆ ಏನಕ್ಕೂ ಇಲ್ಲ. ಯಾವುದೇ ರೀತಿ ಏನೂ ಎಕ್ಸ್ಪ್ಲೇನ್ ಆಗಿಲ್ಲ. ನಾನೊಬ್ಬನೇ ಆ ಕಂಬಳ ಬಗ್ಗೆ ಮಾತಾಡಿರೋದು. ನಮ್ಮ ಆದ ನಂತರ ಕೆಲವು ಹಿರಿಯರು ಅದ್ರ ಬಗ್ಗೆ ಮಾತಾಡಿ ಈ ಥರ ಒಂದು ಸಮಾಜದಲ್ಲಿ ಇಂಥ ಅಭಿಪ್ರಾಯಗಳು ಬರ್ತಾ ಇದ್ದಾವೆ ಅಂತ ಹೇಳೋದು ಹೊರತು ಯಾವುದೇ ರೀತಿ ಯಾರೂ ಎಕ್ಸ್ಪ್ಲೇನ್ ಮಾಡಿಲ್ಲ.
ಅಲ್ಲ ಮತ್ತೆ ಒತ್ತಡ ನಮ್ಮ ಮೇಲೆ ಏರ್ತಾ ಇದ್ದಾರೆ ಬೇಕೇ ಬೇಕು ಅನ್ನೋದು ಯಾರು ಕರಾವಳಿ ಭಾಗದ ನಮ್ಮಲ್ಲಿ ಕರಾವಳಿ ಭಾಗದವ್ರು ದಯವಿಟ್ಟು ನೀವೇ ನೋಡಿ ಆನ್ಲೈನಲ್ಲಿ ಯಾರು ಬೆಂಬಲ ಕೊಡ್ತಾ ಇದ್ದಾರೆ ಅಂತ. ಅಶೋಕ್ ರೈ ಅವರೇ ನೀವು ಮಾಡ್ತೀವಿ ಅನ್ನೋ ಮನಸ್ಥಿತಿ ನೋಡಿ, ನಾನು ಈ ಸರ್ಕಾರ ಅದು ಮಾಡಿದ್ರೆ ನಾನೇನು ಅದರಿಂದ ನಂಗೇನು ಸರ್ಪ್ರೈಸ್ ಬರಲ್ಲ. ಯಾಕಂದರೆ ಇವ್ರು ಯಾವುದೇ ರೀತಿ ಸಾರ್ವಜನಿಕರ ಮಾತು ಕೇಳೋಲ್ಲ. ಎಲ್ಲ ಕೆಲಸದಲ್ಲೂ ಕೂಡ ಇವತ್ತು ಸಾರ್ವಜನಿಕರ ಮಾತು ಕೇಳ್ತಾ ಇಲ್ಲ. KSICಯಲ್ಲಿ ಆ ಸ್ಟೇಡಿಯಂ ಮಾಡೋಕ್ಕೆ ಹೊರಟರು, ಕೊನೆಯಲ್ಲಿ ದೊಡ್ಡ ಆಂದೋಲನ ಆಗಿ ದೊಡ್ಡ ಪ್ರತಿಭಟನೆ ಆಗಿ ಮಾಧ್ಯಮದಲ್ಲೂ ಕೂಡ ಒಂದು ದೊಡ್ಡ ಚರ್ಚೆ ಆಗಿ ಆಮೇಲೆ ಬಂದು ಅದನ್ನು ತೆಗೆಯುವಂಥದ್ದು ಅಥವಾ ಒಂದು ನಿರ್ಣಯ ಹಿಂಪಡಿಸುವಂಥದ್ದು ಕೆಲಸ ಆಯಿತು. ಇದು ಇವರು ಸತತವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಇಲ್ಲಿ ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ತಾಯಿದೆ, ಎಷ್ಟು ವಿರೋಧ ಇದ್ದರೂ ಇಲ್ಲ ನಾವು ಮಾಡ್ತೀವಿ ಅಂತಾರೆ. ಸೊ ಇದು ಇವ್ರು ಮಾಡೋದ್ರಲ್ಲಿ ಅದೇನು ನಾವು ಆಶ್ಚರ್ಯ ಪಡೆಯುವಂಥದ್ದು ಏನಿಲ್ಲ. ನಂದು ವಾಯ್ಸ್ ಅಥವಾ ಅರಮನೆ ದೃಷ್ಟಿಕೋನದಿಂದ ಆಗ್ತದೆ. ಸಮಾಜ ಹೇಳ್ತಾ ಇರುವಂಥದ್ದು, ನಾವು ಅವ್ರ ಸಮಾಜ ಆಗಿ ನಾವು ಕೂಡ ಒಂದು ಧ್ವನಿ ಅದರಲ್ಲಿ. ಇದು ಮೈಸೂರಲ್ಲಿ ಬಂದು ನೀವು ಒಂದು 2-3 ಜನರ ಮಾತು ಕೇಳಿದ್ರೆ ಇದನ್ನು ನಿಮ್ಮ ಕಿವಿಗೆ ಬಿದ್ದೇ ಬೀಳುತ್ತೆ. ಇದು ಎಲ್ಲರೂ ಹೇಳ್ತಾ ಇರ್ತಕ್ಕಂಥ ಮಾತು, ದಸರಾ ಟೈಮಲ್ಲಿ ದಸರಾ ಮಾಡಿ ಅಂತ. ನಮ್ಮ ಮಹಾನವಮಿ ಇದೆ, ನಮ್ಮದೇ ಆದಂಥ ಒಂದು ಧಾರ್ಮಿಕ ಹಿನ್ನೆಲೆ ಇದೆ. ಎಲ್ಲನೂ ದಯವಿಟ್ಟು ಅದನ್ನ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿಬಿಟ್ಟು ನೀವು ಮಾಡಿ, ನಮ್ಮ ಸಂಪೂರ್ಣ ಬೆಂಬಲ ಇದೆ. ಆದರೆ ಇದು ನಾವು ಸರ್ಕಾರ ಇಂಥ ಜನರ ಒಂದು ಆಕಾಂಕ್ಷೆ ಮೇರೆಗೆ ಇವತ್ತು ಅವ್ರು ಏನು ಹೇಳಿದ್ದಾರೆ ಮುಖ್ಯಮಂತ್ರಿ, ಯುವಕರ ಒಂದು ಆಕಾಂಕ್ಷೆ ಮೇರೆಗೆ ನಾವು ಕಾರ್ಯಕ್ರಮ ರೂಪಿಸಬೇಕು ಅಂತ, ಅದು ಮಾಡಲಿ, ನಮ್ಮ ಬೆಂಬಲ ಇದೆ. ಅವ್ರನ್ನ ಕೇಳಬೇಕು, ಅವ್ರ ನೋಡಿ, ಮುಖ್ಯಮಂತ್ರಿ ಅವ್ರು ಹೇಳಿರೋದು ಎಲ್ಲರ ಅಭಿಪ್ರಾಯವನ್ನು ಗಮನಿಸಿದ್ದೀನಿ, ಅದು ಮಾಡಬೇಕಾಗಿರೋದು ಮಾಡ್ತೀನಿ ಅಂತ ಹೇಳಿರೋದು ಮುಖ್ಯಮಂತ್ರಿ ಮಾತು. ನೋಡೋಣ ಏನು ಮಾಡ್ತಾರೆ. ನೋಡಿ, ಯಾರು ಏನು ಮಾಡಿದ್ರು ದಸರಾ ಏನು ಮಹತ್ವವನ್ನು ಕಳ್ಕೊಳ್ಳೋದು ಯಾವುದೇ ಪ್ರಶ್ನೆ ಇಲ್ಲ. ಇದು ಸಾರ್ವಜನಿಕರ ಒಂದು ಆಚರಣೆ, ಅದು ಸಾರ್ವಜನಿಕರ ಆಚರಣೆ ಆಗಿ ನಡೀತದೆ. ಸರ್ಕಾರದ ಪಾತ್ರ ಭಾಳ ದೊಡ್ಡದು. ಅವರು ಸಾರ್ವಜನಿಕರ ಅಭಿಪ್ರಾಯ ಆಕಾಂಕ್ಷೆ ಮೇರೆಗೆ ದಸರಾವನ್ನು ಮಾಡಬೇಕಾಗಿರುವಂಥದ್ದು ಅತ್ಯಂತ ಅವಶ್ಯಕವಾದದ್ದು. ನೀವು ಒಳ್ಳೆ ರೀತಿಯಲ್ಲಿ ಯಾವುದೇ ಒಂದು ಪಿತೂರಿ ಇಲ್ಲದೇನೆ, ಯಾವುದೇ ಒಂದು ಷಡ್ಯಂತ್ರ ಇಲ್ಲದೇನೆ, ಯಾವುದೇ ಒಂದು ಸಮಸ್ಯೆ ಇಲ್ಲದೇನೆ ದಸರಾ ಮಾಡೋದರಲ್ಲಿ ಪ್ರತಿ ವರ್ಷನೂ ಕಳೆದ 3 ವರ್ಷದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಎಲ್ಲ ದಸರಾಕ್ಕೂ ಕೂಡ ಏನೋ ಒಂದು ಸಮಸ್ಯೆ ತಂದು ಯಾವುದೋ ಒಂದು ದೊಡ್ಡ ಹೋರಾಟ ನಡೆದು ಇಲ್ಲಿ ಆಂದೋಲನ ನಡೆಸಿ ದಸರಾ ಒಂದು ಧಾರ್ಮಿಕ ಆಚರಣೆ ಒಂದು ಮಾಡೋದು ಬಿಟ್ಟು ಎಲ್ಲ ಕೂಡ ಆಗುತ್ತೆ. ಸೊ ಅದು ಕನ್ವಿನ್ಸ್ ಮಾಡುವಂಥದ್ದು ನಂದಲ್ಲ ಸಮಸ್ಯೆ. ಇದು ಜನರು ಸರ್ಕಾರ ದಸರಾ ಸಭೆಯಲ್ಲಿ ಸಂಸದರಾಗಿ ನನ್ನ ಅಭಿಪ್ರಾಯವನ್ನು ಎಲ್ಲರ ಮುಂದೆ ಇಟ್ಟಿದ್ದೀನಿ, ಮುಖ್ಯಮಂತ್ರಿ ಮುಂದೆನೂ ಇಟ್ಟಿದ್ದೀನಿ. ಅವರು ಅದನ್ನ ಗಮನಿಸಿ ನಮಗಿಂತ ಹೆಚ್ಚಾಗಿ ನಮಗೆ ಅಧಿಕಾರ, ಅವ್ರಿಗೂ ಸಹ ಅಧಿಕಾರ ಬಂದಿರೋದು ಜನರಿಂದ, ಅವರ ಮತದಿಂದ. ಅವರ ಆಕಾಂಕ್ಷೆಯನ್ನು, ಅವರ ಒಂದು ಅಭಿಪ್ರಾಯವನ್ನು ಗಮನಿಸಿ ಅವ್ರ ನಿರ್ಧಾರವನ್ನು ತಗೊಳ್ತಾರೆ. ಪ್ರಚಾರಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಾಗ್ತಾ ಇದೆ ಅಂತ ಕಳೆದ 3-4 ವರ್ಷಗಳಲ್ಲಿ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಅಂತ ಒಂದು ವೇಳೆ ಅದು ಸತ್ಯ. ನೋಡಿ, ಅದು ದಸರಾ ಒಂದು ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿ ಜನರ ಆಕಾಂಕ್ಷೆ ಅಭಿಪ್ರಾಯ ಎಲ್ಲ ಕೇಳಿ ನೀವು ದಸರಾ ಮಾಡಿದ್ರೆ ನಿಮಗೆ ಲಾಭ. ಅದೇನು ಸಮಸ್ಯೆ ಇಲ್ಲ. ನೋಡಿ, ರಾಜಕಾರಣಿಗಳು ರಾಜಕೀಯ ಮಾಡಲೇಬೇಕು. ಅದು ನಂದು ಯಾವುದೇ ರೀತಿ ರಾಜಕಾರಣಿಗಳು ರಾಜಕೀಯ ಮಾಡೋದ್ರಲ್ಲಿ ನಾನು ಅದು ದೂಷಿಸುವುದಿಲ್ಲ, ಅದು ಮಾಡಬೇಕಾಗಿರ್ತಕ್ಕಂಥದ್ದು. ಆದರೆ ದಸರಾ ಸಮಯದಲ್ಲಿ ಜನರ ಒಂದು ಅಭಿಪ್ರಾಯ ಕೇಳಿ, ಜನರ ಒಂದು ಆಕಾಂಕ್ಷೆ ಮೇರೆಗೆ ಮಾಡಿದ್ರೆ ನೀವು, ಅದು ನಿಮಗೆ ಲಾಭ. ವೈಯಕ್ತಿಕ ಪ್ರಚಾರಗಳಿಗೆ ಬಳಕೆ ಆಗ್ತಾ ಇದೆ ದಸರಾ. ಇದು ಸಾವಿರಾರು ವರ್ಷದಿಂದ ಆಗುವಂಥದ್ದು ಕೆಲಸ. ಪ್ರಚಾರ ಅಂದರೆ ಇವತ್ತು ನಾವು ಕೂಡ ಒಳ್ಳೆ ದಸರಾ ಮಾಡುವಾಗ ನಮ್ಗೆ ಒಳ್ಳೆ ಹೆಸರು ಬಂದಿಲ್ವಾ? ಸೊ ದಸರಾ ಒಳ್ಳೇದು ಮಾಡಿದ್ರೆ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ. ಅದು ಪ್ರಚಾರ ಮಾಡಿದ್ರಲ್ಲಿ ನಂಗೆ ಸಮಸ್ಯೆ ಇಲ್ಲ. ನೀವು ಸರಿಯಾದಂಥ ದಸರಾ ಮಾಡಿ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿ. ಮೈಸೂರು ಜನರ ವಿರೋಧ ಅಂದರೆ ಇವತ್ತು ಎಷ್ಟೋ ಕಾರ್ಯಕ್ರಮದಲ್ಲಿ, ಎಷ್ಟೋ ಕೆಲಸದಲ್ಲಿ, ಎಷ್ಟೋ ಒಂದು ಇವತ್ತು ನಿರ್ಣಯದಲ್ಲಿ ಅವ್ರ ವಿರೋಧವಾಗಿ ಆಗಲೇ ಮಾಡಿದ್ದಾರೆ. ಸೊ ನಾನೇನು ಇದು ಆಶ್ಚರ್ಯ ಪಡೆಯುವಂಥದ್ದು ಏನಿಲ್ಲ. ಇವ್ರ ವಿರೋಧವಾಗಿ ಇದು ಕಂಬಳನೂ ಮಾಡ್ತಾರೆ ಅಂತ. ಇವತ್ತು ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ನೂತನವಾಗಿ ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ. ಭಾಳ ಒಂದು ಜಗಾಟ ನಡೆದು ಮುಖ್ಯಮಂತ್ರಿ ಒಂದು ಕುರ್ಚಿ ತೊಗೊಂಡಿದ್ದಾರೆ. ಇದು ತೊಗೊಂಡಿದ ನಂತರ ಇವತ್ತು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ನಮ್ಮ ನೋಡಿ. ಸರಳ ದಸರಾ ಅಂದರೆ ಯಾವುದೇ ರೀತಿ ಇವತ್ತು ಏನು ಮಳೆಯ ಒಂದು ಕೊರತೆ ಇದೆ, ಮಳೆ ಒಂದು ಕಮ್ಮಿ ಆಗಿದೆ, ಅವ್ರಿಗೆ ಧಕ್ಕೆ ಆಗದೇನೆ ಅಥವಾ ರೈತರ ಸಂಕಷ್ಟ ಮತ್ತು ಜನರ ಸಂಕಷ್ಟಕ್ಕೆ ಧಕ್ಕೆ ಆಗದೇನೆ ದಸರಾವನ್ನು ಮಾಡಿ ಅನ್ನೋದು ಒಳ್ಳೆಯದು. ಆದರೆ ಸರಳ ಅಂತ ಅದಕ್ಕೆ ಹೆಸರು ಹಾಕೋದು ತಪ್ಪು. ಇವಾಗ ಸರಳ ದಸರಾ ಅಂದ ತಕ್ಷಣ ಅದು ಕಮ್ಮಿ ಆಗುತ್ತೆ,
ವ್ಯವಹಾರಕ್ಕೋಸ್ಕರ ಎಷ್ಟೋ ಜನ ಬರ್ತಾ ಇರ್ತಾರೆ. ವ್ಯವಹಾರವನ್ನು ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಸೋದಕ್ಕೆ ಇವತ್ತು ಅವಕಾಶ ಇರುತ್ತೆ. ಅದು ಕೂಡ ಸಣ್ಣ ಒಂದು ಪ್ರಮಾಣದಲ್ಲಿ ಆಗುತ್ತೆ. ಸೊ ಇದೆಲ್ಲನೂ ಕೂಡ ನಾವು ಸರಳ ಅಂತ ಹೆಸರು ಹಾಕಿದ ತಕ್ಷಣ ಒಂದು ರೀತಿ ಆರ್ಥಿಕವಾಗಿ ಏನು ದೊಡ್ಡ ಪ್ರೋತ್ಸಾಹ ಬರುತ್ತೆ ದಸರಾದಿಂದ ಮೈಸೂರಿಗೆ, ಅದೆಲ್ಲ ಒಂದು ಕಡೆ ಕಮ್ಮಿ ಆಗುತ್ತೆ. ಸೊ ನೀವು ಯಾವುದೇ ರೀತಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಕಂಬಳಕ್ಕೆ ಸಪೋರ್ಟ್ ಮಾಡಿದ್ರೆ ನಮ್ಗದು ಇಲ್ಲಿ ಹೆಸರು ಕೇಳ್ತಾರೆ ನಮಗೆ. ಒಂದು ರೀತಿ ಆಂತರಿಕ ಒಳ್ಳೆ ಚರ್ಚೆ ಆಗಿದೆ. ಅದಕ್ಕೆ ತಕ್ಕ ಇವತ್ತು ಮುಖ್ಯಮಂತ್ರಿಯವರು ನಿರ್ಣಯ ತಗೊಂಡೆ, ಆಮೇಲೆ ನೋಡೋಣ.